ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಯಾರೆಲ್ಲ ಈ ವಾಯುವ್ಯದಲ್ಲಿ ದುಡ್ಡಿಟ್ರೆ ಹೆಚ್ಚಾಗುತ್ತೆ ಅಂತ ಹೇಳ್ತಿರೋ, ಇದೊಂದು ತಪ್ಪು ಕಲ್ಪನೆ. ವಾಯುವ್ಯದಲ್ಲಿ ದುಡ್ಡಿಟ್ರೆ ಜಾಸ್ತಿ ಆಗಲ್ಲ, ಮೂಮೆಂಟ್ ಜಾಸ್ತಿ ಆಗುತ್ತೆ. ಈ ಎಕ್ಸಾಂಪಲ್, ನೀವೇನೋ ಇಲ್ಲಿ ವಸ್ತು ಇಟ್ರಿ, ಅಯ್ಯೋ ಗುರುಗಳೇ ಒಂದಿಟ್ಟಿದ್ದೆ 5 ಆಗೋಯ್ತು ಗುರುಗಳೇ ಅಂತ ನೀವು ಹೇಳಿದ್ರೆ ಅದು ಪಾಸಿಟಿವ್ ಅಲ್ಲ, ಇಟ್ ಇಸ್ ಎ ನೆಗೆಟಿವ್. ವಾಯುವ್ಯ ದಿಕ್ಕು ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆ ಮೂಮೆಂಟ್ ಜಾಸ್ತಿ ಆದಾಗಲೂ ಕೂಡ ಏನಾಗುತ್ತೆ, ಅರ್ನಿಂಗ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಫ್ಯಾಕ್ಟ್ರಿಯಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ವಾಯುವ್ಯ ದಿಕ್ಕು ಮನೆಗಿಂತ ಹೆಚ್ಚಾಗಿ ಫ್ಯಾಕ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ನೋಡಿ, ಯಾರು ವಾಯುವ್ಯದಲ್ಲಿ ಕಂಪ್ಲೀಟ್ ಆಗಿರುವಂಥ ವಸ್ತುಗಳನ್ನ ಇಡ್ತಾರೋ ಅದು ಬೇಗ ಮೂಮೆಂಟ್ ಆಗುತ್ತೆ. ನೀವು ದುಡ್ಡು ಇಟ್ಕೋಬೇಕಾ ಸರ್, ಇಟ್ಕೊಳ್ಳಿ, ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ವಾಯುವ್ಯದಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಮೂಮೆಂಟ್ ವಸ್ತುಗಳನ್ನ ಜಾಸ್ತಿ ಇಡಬೇಕು. ತುಂಬಾ ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ವಾಸ್ತು ಅಂತ ತಲೆ ಕೆಡಿಸ್ಕೋಬೇಡಿ. ಮೇನ್ ಆಗಿ ವಾಸ್ತು ವಿಚಾರಗಳನ್ನ ನೋಡಿಕೊಂಡು ಮನೆಯನ್ನ ಶುದ್ಧವಾಗಿ ಇಟ್ಕೊಳ್ಳಿ. ಪ್ರತಿದಿನ ಎದ್ದ ತಕ್ಷಣ ಸ್ನಾನ ಮಾಡಿ ದೇವ್ರ ದೀಪವನ್ನ ಹಚ್ಚಿಡಿ. ನನ್ನ ಕೆಲಸ ಏನು ಅಂತಂದ್ರೆ ನಿಮ್ಗೆ ಗೈಡ್ ಮಾಡುವಂಥದ್ದು. ಅದರಿಂದ ಮೂಮೆಂಟ್ ವಸ್ತುಗಳನ್ನ ವಾಯುವ್ಯದಲ್ಲಿ ಇಟ್ಕೊಳ್ಳಿ, ಅದು ನಿಮಗೆ ಶುಭ ಫಲವನ್ನ ಕೊಡುತ್ತೆ. ನಿಮ್ ಕೈಲಿ ಎಷ್ಟು ಸಾಧ್ಯ ಅಷ್ಟು ಕರೆಕ್ಷನ್ ಅನ್ನ ನೀವು ಮಾಡ್ಕೊಂಡು ಮನೆ ಕಟ್ಲಿ ಅನ್ನುವಂಥದ್ದು ನನ್ನ ಇಂಟೆನ್ಷನ್ ಆಗಿರುತ್ತೆ ಅಂತ ಹೇಳ್ತಾ, ವಾಸ್ತು ದೇವತಾ ಅನುಗ್ರಹ ನಿಮ್ಮ ಮೇಲಿರ್ಲಿ. ನಮಸ್ಕಾರ.